ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿಯವರಿಂದ 1,50,00,000 ರು ಕಾಮಗಾರಿಗಳಿಗೆ ಚಾಲನೆ. ಹೌದು, ಚಿಕ್ಕೋಡಿ ತಾಲೂಕಿನ ಕಾಡಾಪುರ ಗ್ರಾಮದಲ್ಲಿ 1,50,00,000 ಅನುದಾನದಲ್ಲಿ ವಿಧಾನ ಪರಿಷತ್ ಸದಸ್ಯ ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿಗಳಾದ ಪ್ರಕಾಶ್ ಹುಕ್ಕೇರಿಯವರಿಂದ 1,50,00,000 ರು ವಿವಿಧ ಕಾಮಗಾರಿಗಳಿಗೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಪ್ರಕಾಶ್ ರಾಜಣ್ಣನವರು, ಕಾಡಾಪುರ ಗ್ರಾಮದಲ್ಲಿ ಮುಖ್ಯ ರಸ್ತೆ ಅಗಲೀಕರ ಹಾಗೂ ರಸ್ತೆಯ ಎರಡು ಬದಿಗಳಲ್ಲಿ ಚರಂಡಿ ಮತ್ತು ಬೀದಿ ದೀಪಗಳಿಗೆ 1,50,00,000 ಅನುದಾನದಲ್ಲಿ ನಿರ್ಮಾಣವಾಗಲಿದೆ ಮತ್ತು ಕಾಡಾಪುರ ಗ್ರಾಮದಲ್ಲಿ ಕಾಮಗಾರಿಗಳು ಉತ್ತಮ ಒಳ್ಳೆಯ ಗುಣಮಟ್ಟದಾಗಲಿದೆ ಮತ್ತು ನಮ್ಮ ಗ್ರಾಮದ ಅಭಿವೃದ್ಧಿಗೆ ಸ್ಪಂದಿಸಿ ಅನುದಾನ ನೀಡಿದ ನಮ್ಮ ನಾಯಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿಗಳಾದ ಪ್ರಕಾಶ್ ಹುಕ್ಕೇರಿಯವರಿಗೆ ಹಾಗೂ ನಮ್ಮ ಭಾಗದ ಶಾಸಕರಾದ ಗಣೇಶ್ ಹುಕ್ಕೇರಿಗೆ ಧನ್ಯವಾದಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸವಿತಾ ಪಾಂಡಾರೆ, ಉಪಾಧ್ಯಕ್ಷರಾದ ವಿವೇಕಾನಂದ ಕೊಳೇಕರ್, ಸದಸ್ಯರುಗಳಾದ ರಾಜು ಕಳ್ಳೆ, ಅಶೋಕ್ ತೊಂಬಾಕೆ, ಪ್ರಕಾಶ್ ಕಳ್ಳೆ, ಪ್ರಕಾಶ್ ರಾಜಕಣ್ಣವರ್, ಭಾರತ್ ಕೊಲೇಕರ್, ಸಂಭಾಜಿ ಪವರ್, ಅಪ್ಪಾಸಾಬ್ ಸನದಿ ಮತ್ತು ಮಂಚಾದ್ರ ಕಾಡಾಪುರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಹದೇವ್ ಬಖಾರೆ ಹಾಗೂ ಕಾಡಾಪುರ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸತತ ಪ್ರಯತ್ನದಿಂದ ಇದು ನಮ್ಮ ಊರಿಗೆ ಭಾಳ ತೊಂದರೆ ಆಗಿತ್ತು. ಈ ರೋಡ್ ಮೇನ್ ರೋಡ್ ಇತ್ತು. ಹೀಗಾಗಿ ಅವರು MLA ಆಗಲಿ ನಮ್ಮ ಸತತ ಏನೈತೆ ಪ್ರಯತ್ನ ಮಾಡಿ 1,50,00,000 ಹಣವನ್ನು ಪ್ರಯತ್ನ ಮಾಡಿ ನಮ್ಮ ಗ್ರಾಮಕ್ಕೆ ಕೊಟ್ಟದಕ್ಕಾಗಿ ಮತ್ತು ಈ ಅಭಿವೃದ್ಧಿ ಕೆಲಸಕ್ಕೆ ಪ್ರಯತ್ನ ಮಾಡಿದ್ದಕ್ಕೆ ಅವರಿಗೆ ನಮ್ಮ ಊರ ವತಿಯಿಂದ ಮತ್ತು ಎಲ್ಲ ಗ್ರಾಮಸ್ಥರ ವತಿಯಿಂದ ನಾನು ಹಾರ್ದಿಕ ಅಭಿನಂದನೆ ತಿಳಿಸ್ತೀನಿ. ಇವತ್ತಿನ ದಿವಸ ಸುಂದರ ಗಳಿಗೆ ಏನು ವಿಶೇಷ ಅಂದ್ರೆ, ಇವತ್ತಿನ ದಿವಸ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಪ್ರಕಾಶಣ್ಣ ಹುಕ್ಕೇರಿ ಹಾಗೂ ನಮ್ಮ ಶಾಸಕರಾದಂತಹ ಗಣೇಶಣ್ಣ ಹುಕ್ಕೇರಿ ಇವರ ವಿಶೇಷ ಪ್ರಯತ್ನದಿಂದ ಇವತ್ತಿನ ದಿವಸ ಅಡಚಣೆಯಾದಂತಹ ಈ ನಮ್ಮ ರಸ್ತೆ, ಯಾಕಂದ್ರೆ ನಮ್ಮ ಮುಖ್ಯ ರಸ್ತೆ ಕಾಡಾಪುರದ ಮುಖ್ಯ ರಸ್ತೆ ಅಡಚಣೆಯಾಗಿರುವಂತಹ ಅಗಲೀಕರಣ ಹಾಗೂ ಒಂದು ಗಟಾರ ವ್ಯವಸ್ಥೆಗಾಗಿ ಹಾಗೂ ಬೀದಿ ದೀಪ ಹಾಗೂ ರಸ್ತೆ ಕಾಮಗಾರಿಗಾಗಿ 1,50,00,000 ಅವರ ವಿಶೇಷ ಪ್ರಯತ್ನದಿಂದ ಇವತ್ತಿನ ದಿವಸ ನಮ್ಮ ಊರಿಗೆ ಅನುದಾನ ರೂಪದಲ್ಲಿ ನಮ್ಮ ಊರಿಗೆ ಬಿಡುಗಡೆ ಮಾಡಿದ್ದಾರೆ. ಇವರಿಗೆ ನಮ್ಮ ಕಾಡಾಪುರ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತಾ ನಮಸ್ಕಾರ. ನೆಚ್ಚಿನ ಒಬ್ಬ ಗುತ್ತಿಗೆದಾರರು, ಯಾಕಂದ್ರೆ ಇವತ್ತಿನ ದಿವಸ ಹನುಮಾನ ಗುಡಿ ಕಟ್ಟಿದವರು ಅವರ ಗುತ್ತಿಗೆದಾರರಿ ಜವಣಿ ಸರ. ಇವತ್ತಿನ ದಿವಸ ಒಳ್ಳೆ ಕೆಲಸ, ಒಂದು ಕ್ವಾಲಿಟಿ ಕೆಲಸ ನಮ್ಮ ಗುತ್ತಿಗೆದಾರರು ಮಾಡ್ತಾರಂತ ನಮ್ಮ ಕಾಡಾಪುರ ಗ್ರಾಮದ ಪರವಾಗಿ ಅವರ ಮೇಲೆ ಒಂದು ವಿಶ್ವಾಸದಿಂದ ಇವತ್ತಿನ ಕೆಲಸ ಒಳ್ಳೆಯ ರೀತಿಯಿಂದ ಕ್ವಾಲಿಟಿ ಕೆಲಸ ಮಾಡಲಿ ಅಂತ ಅವರ ಗ್ರಾಮಸ್ಥರ ಪರವಾಗಿ ಅವರಿಗೆ ಕೇಳ್ಕೊಳ್ತಾ ಇದ್ದೀವಿ. ಇವತ್ತಿನ ದಿವಸ ನಮ್ಮ ಕಾಡಾಪುರ ಗ್ರಾಮದ ಗ್ರಾಮ ಪಂಚಾಯಿತಿಯಿಂದ ಬಸ್ ಸ್ಟ್ಯಾಂಡ್, ಹೊಸ ಬಸ್ ಸ್ಟ್ಯಾಂಡ್ವರೆಗೆ 360 ಮೀಟರ್ ರಸ್ತೆ ಹಾಗೂ ಎರಡೂ ಬದಿಗೆ ಚರಂಡಿ ಮತ್ತು ಲೈಟ್ ಇವು ಎಲ್ಲ ಕೂಡಿಸಿ 150 ಕೋಟಿ ರೂಪಾಯಿಯನ್ನು ಮಾನ್ಯ ಪ್ರಕಾಶಣ್ಣ ಹುಕ್ಕೇರಿ, ಮಾಜಿ ಸಂಸದರು, ಸಚಿವರು, ಹಾಲಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಗಣೇಶಣ್ಣ ಹುಕ್ಕೇರಿ ಚಿಕ್ಕೋಡಿ ಸದಲ ಮತಕ್ಷೇತ್ರದ ಶಾಸಕರು ಇವರ ಪ್ರಯತ್ನದಿಂದ 1,50,00,000 ಹಣವನ್ನು ನಮ್ಮ ಕಾಡಾಪುರ ಗ್ರಾಮಕ್ಕೆ ತರಲಿಕ್ಕೆ ಲೋಕೋಪಯೋಗಿ ಇಲಾಖೆಯಿಂದ ಪ್ರಯತ್ನ ಮಾಡಿದ್ದಾರೆ. ಆ ಇಬ್ಬರು ವ್ಯಕ್ತಿಗಳಿಗೆ ನಮ್ಮ ಕಾಡಾಪುರ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತೇವೆ.